ನಮಸ್ಕಾರ ಸ್ನೇಹಿತರೆ, ನಮ್ಮ ಲೈಫ್ ಹ್ಯಾಕ್ ಲೆನ್ಸ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು 5 ಉತ್ತಮ ನಿದ್ರೆ ಟಿಪ್ಸ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ಈಗಿನ ವೈಜ್ಞಾನಿಕ ಕಾಲದಲ್ಲಿ ಉತ್ತಮ ನಿದ್ರೆ ಒಂದು ದೊಡ್ಡ ಸವಾಲಾಗಿದೆ. ಈಗಿನ ವಿಡಿಯೋದಲ್ಲಿ ನಾನು ನಿಮಗೆ 5 ಸೂಪರ್ ಟಿಪ್ಸ್ ಅನ್ನು ಹಂಚಿಕೊಳ್ಳುತ್ತೇನೆ. ಇದು ನಿಮ್ಮ ನಿದ್ರೆ ಗುಣಮಟ್ಟವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ವಿಡಿಯೋದಲ್ಲಿ ಕೊನೆವರೆಗೂ ನೋಡಿರಿ ಮತ್ತು ನಿದ್ರೆಯ ಮೇಲೆ ನಿಮ್ಮ ಅನುಭವವನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ. 1. ನಿದ್ರಾಗೆ ಒಂದು ಒಳ್ಳೆ ಸಮಯ ಪಟ್ಟಿ ಮಾಡಿ. ನಾವು ನಮ್ಮ ದೇಹವನ್ನು ನಿಯಮಿತವಾಗಿರಿಸಲು ದಿನನಿತ್ಯ ಒಂದು ನಿಶ್ಚಿತ ನಿದ್ರೆ ಸಮಯವನ್ನು ಹೊಂದಿರಬೇಕು. ಉದಾಹರಣೆಗೆ, ರಾತ್ರಿ 10 ಗಂಟೆಗೆ ಮಲಗುವುದಾಗಿ ನಿಗದಿ ಮಾಡಿದ್ದರೆ ಪ್ರತಿದಿನದಷ್ಟು ಸಮಯಕ್ಕೆ ಮಲಗಿ. ನಿಮ್ಮ ದೇಹಕ್ಕೆ ಸೂಕ್ತ ಸಮಯದಲ್ಲಿ ನಿದ್ರೆ ಪಡೆಯಲು ಒಂದು ನಿದ್ರೆ ಸಮಯದ ಪಟ್ಟಿಯನ್ನು ಅನುಸರಿಸುವುದು ಅತ್ಯಂತ ಮುಖ್ಯ. ನೀವು ಪ್ರತಿದಿನ ರಾತ್ರಿ ಒಂದು ನಿಶ್ಚಿತ ಸಮಯದಲ್ಲಿ ಮಲಗುವ ಹಾಗೂ ಬೆಳಗ್ಗೆ ಅದೇ ಸಮಯಕ್ಕೆ ಎಬ್ಬುವ ಅಭ್ಯಾಸವನ್ನು ಬೆಳೆಸಿಕೊಳ್ಳಿ. 2. ತಂತ್ರಜ್ಞಾನದ ಬಳಕೆ ಕಡಿಮೆ ಮಾಡಿಕೊಳ್ಳಿ. ನಾವು ನಿದ್ರಾ ಸಮಸ್ಯೆ ಎದುರಿಸುವ ಪ್ರಮುಖ ಕಾರಣಗಳಲ್ಲಿ ಒಂದು ತಂತ್ರಜ್ಞಾನ ಬಳಕೆ. ಮೊಬೈಲ್, ಲ್ಯಾಪ್ಟಾಪ್ ಅಥವಾ ಟಿವಿಯ ಮುಂದೆ ಹೆಚ್ಚು ಸಮಯ ಕಳೆಯುವಲ್ಲಿ ನಾವು ನಿದ್ರೆಯ ಗುಣಮಟ್ಟವನ್ನು ಹಾಳು ಮಾಡುತ್ತಿದ್ದೇವೆ. ಹೀಗಾಗಿ ನಿದ್ರೆಯ ಮೊದಲು ತಂತ್ರಜ್ಞಾನದ ಬಳಕೆಯನ್ನು ಕಡಿಮೆ ಮಾಡುವುದು ಅತ್ಯಂತ ಅಗತ್ಯ. ನೀವು ಮಲಗುವ ಕನಿಷ್ಠ 1 ಗಂಟೆ ಮೊದಲು ಎಲ್ಲಾ ತಂತ್ರಜ್ಞಾನ ಸಾಧನಗಳನ್ನು ಬಿಡಿ. ತಂತ್ರಜ್ಞಾನದ ಬಳಕೆಯನ್ನು ನಿದ್ರೆಗೆ ಮೊದಲು ಕಡಿಮೆ ಮಾಡಿದರೆ ನೀವು ನಿದ್ರೆಯ ಗುಣಮಟ್ಟದಲ್ಲಿ ಶ್ರೇಷ್ಠತೆ ಕಂಡುಕೊಳ್ಳುತ್ತೀರಿ. ಈ ಚಿಕ್ಕ ಹೆಜ್ಜೆ ನಿಮ್ಮ ದೇಹ ಮತ್ತು ಮನಸ್ಸಿಗೆ ದೊಡ್ಡ ಬದಲಾವಣೆಯನ್ನು ತರುತ್ತದೆ. 3. ಆರಾಮದಾಯಕ ಮಲಗುವ ಸ್ಥಳ ಆರಿಸುವುದು. ಒಳ್ಳೆಯ ನಿದ್ರೆಗಾಗಿ ನಮ್ಮ ಸುತ್ತಲಿನ ವಾತಾವರಣವು ತುಂಬಾ ಮುಖ್ಯ ಪಾತ್ರ ವಹಿಸುತ್ತದೆ. ಆರಾಮದಾಯಕ ಮಲಗು ಸ್ಥಳವನ್ನು ಸೃಷ್ಟಿಸುವ ಮೂಲಕ ನೀವು ನಿದ್ರೆಯ ಗುಣಮಟ್ಟವನ್ನು ಸುಧಾರಿಸಬಹುದು. ಮೃದು ಹಾಸಿಗೆ, ತಲೆದಿಂಬು ಮತ್ತು ಆರಾಮದಾಯಕ ಚಾದರಗಳು ನಿದ್ರೆಗಾಗಿ ಅಗತ್ಯವಿದೆ. ನಿಮ್ಮ ಕೋಣೆ ಸ್ವಚ್ಛವಾಗಿ ಇಡೀ. ಸ್ವಚ್ಛತೆಯೇ ಶಾಂತಿಯ ಮನಸ್ಥಿತಿಗೆ ಕಾರಣವಾಗುತ್ತದೆ. 4. ನಿದ್ರೆಗೆ ಮೊದಲು ಹಸಿವು ತಪ್ಪಿಸಿಕೊಳ್ಳಿ. ನಮಗೆ ಚುರುಕಾದ ನಿದ್ರೆ ಬೇಕಾದರೆ ನಾವು ನಿದ್ರೆಗೆ ಮುಂಚೆ ತಿನ್ನುವ ಆಹಾರಕ್ಕೂ ಗಮನ ಕೊಡಬೇಕು. ಭಾರವಾದ ಊಟ ನಮ್ಮ ದೇಹದ ಜೀರ್ಣಕ್ರಿಯೆಗೆ ಅಡ್ಡಿಯಾಗುತ್ತವೆ ಮತ್ತು ನಿದ್ರೆಯ ಗುಣಮಟ್ಟವನ್ನು ಹಾಳುಮಾಡುತ್ತವೆ. ನೀವು ಮಲಗುವ 2 ಅಥವಾ 3 ಗಂಟೆಗಳ ಮೊದಲು ಭಾರವಾದ, ಜೀರ್ಣಕ್ಕೆ ಕಷ್ಟಸಾಧ್ಯವಾದ ಆಹಾರಗಳನ್ನು ತಿನ್ನಬೇಡಿ. ಹಸಿವಾಗಿ ಮಲಗುವುದು ಕೂಡ ನಿದ್ರೆಗೆ ತೊಂದರೆ ಉಂಟುಮಾಡಬಹುದು. ಹಸಿವಿದ್ದರೆ ಬಾಳೆಹಣ್ಣು, ಹಾಲು ಅಥವಾ ಒಂದು ಚಿಕ್ಕ ನೈಸರ್ಗಿಕ ಸ್ನ್ಯಾಕ್ಗಳನ್ನು ತಿನ್ನಬಹುದು. ಕೊನೆಯದಾಗಿ ಕಾಫಿ ಮತ್ತು ಚಾಯ್ನಿಂದ ದೂರವಿರಿ. ನಮ್ಮ ದಿನವನ್ನು ಚುರುಕಾಗಿಸಲು ಕಾಫಿ ಅಥವಾ ಚಾಯ್ ಸೇವಿಸುವುದು ಸಾಮಾನ್ಯ, ಆದರೆ ರಾತ್ರಿ ಸಮಯದಲ್ಲಿ ಕಾಫೀನ್ ಸೇವನೆ ನಿದ್ರೆಯ ಗುಣಮಟ್ಟವನ್ನು ಹಾಳುಮಾಡುತ್ತದೆ. ಕಾಫೀನ್ ಕೇವಲ ಕಾಫಿ ಮತ್ತು ಚಾಯ್ಗಲ್ಲ, ಅದು ಶೀತಪಾನೀಯಗಳು, ಚಾಕೊಲೇಟ್ ಮತ್ತು ಕೆಲವು ಔಷಧಿಗಳಲ್ಲೂ ಇರಬಹುದು. ಮಲಗುವ 4 ಅಥವಾ 6 ಗಂಟೆಗಳ ಮುಂಚೆ ಕಾಫಿನನ್ನು ಸಂಪೂರ್ಣವಾಗಿ ತಪ್ಪಿಸಿ. ನಿದ್ರೆಗೆ ಮೊದಲು ಬಿಸಿ ಹಾಲು, ಗ್ರೀನ್ ಟೀ ಅಥವಾ ನೈಸರ್ಗಿಕ ಗ್ರೀನ್ ಟೀ ಸೇವಿಸಬಹುದು. ನೀವು ಕಾಫಿನ್ ಸೇವನೆಯನ್ನು ಕಡಿಮೆ ಮಾಡಿದರೆ ನಿಮ್ಮ ನಿದ್ರೆ ಸುಧಾರಿಸುತ್ತದೆ ಮತ್ತು ಬೆಳಗ್ಗೆ ಚುರುಕಾಗಿ ಎದ್ದುಕೊಳ್ಳಲು ಸಹಾಯವಾಗುತ್ತದೆ. ಇವೆಲ್ಲ ಟಿಪ್ಸ್ ನಿಮ್ಮ ಜೀವನದಲ್ಲಿ ಪಾಲಿಸಿಕೊಂಡು ಉತ್ತಮ ನಿದ್ರೆ ಮತ್ತು ಆರೋಗ್ಯಕರ ಜೀವನವನ್ನು ಅನುಭವಿಸಿ. ನೀವು ಈ ಟಿಪ್ಸ್ ಅನುಸರಿಸಿದ ನಂತರ ನಿಮ್ಮ ಅನುಭವವನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ. ಈ ವಿಡಿಯೋ ನಿಮ್ಮ ಗೆಳೆಯರಿಗೆ ಉಪಯುಕ್ತವಾಗಬಹುದು. ಹಂಚಿಕೊಳ್ಳಿ, ಲೈಕ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.